ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಭಾರತದ ಟಾಪ್ 3 ಗೋಟ್ ಬಗ್ಗೆ ತಿಳಿದುಕೊಂಡಿದ್ವಿ ಮತ್ತು ಆ ವಿಡಿಯೋಗೆ ನೀವು ನೀಡಿದ ಅದ್ಭುತ ಪ್ರತಿಕ್ರಿಯೆಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಇಂದಿನ ಈ ವಿಡಿಯೋದಲ್ಲಿ ಭಾರತದ ಹೆಚ್ಚು ಲಾಭ ನೀಡುವನ್ನ ಇನ್ನು ಉಳಿದಿರುವ 3 ಪ್ರಮುಖ ಮೇಕೆ ಜಾತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ನೀವು ಮೇಕೆ ಸಾಕಾಣಿಕೆ ಪ್ರಾರಂಭಿಸಲು ಯೋಚಿಸುತ್ತಿದ್ರೆ ಅಥವಾ ಈಗಾಗಲೇ ಸಾಕಾಣಿಕೆಯನ್ನ ಮಾಡ್ತಿದ್ರೆ ಈ ಜಾತಿಗಳು ನಿಮಗೆ ಉತ್ತಮ ಆದಾಯವನ್ನ ತಂದು ಕೊಡಬಹುದು. ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಉಸ್ಮಾನಾಬಾದಿ ಮೇಕೆ ಜಾತಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೇಕೆ ಜಾತಿಯ ಮೂಲ ಮಹಾರಾಷ್ಟ್ರದ್ದು ಉಸ್ಮಾನಾಬಾದಿ ಜಿಲ್ಲೆ, ಆದರೆ ಈಗ ಕರ್ನಾಟಕದಲ್ಲಿ ಸೇರಿದಂತೆ ಭಾರತದ ಹಲವಾರು ಭಾಗಗಳಲ್ಲಿ ಈ ಜಾತಿಯ ಮೇಕೆಗಳನ್ನ ಸಾಕಲಾಗುತ್ತಿದೆ. ಉಸ್ಮಾನಾಬಾದಿ ಮೇಕೆಗಳ ಪ್ರಮುಖ ಲಕ್ಷಣ ಎಂದರೆ ಇವುಗಳು ದೇಹದಲ್ಲಿ ಗಾತ್ರದಲ್ಲಿ ದೊಡ್ಡದಾಗಿದ್ದು ಮಾಂಸ ಉತ್ಪಾದನೆಗೆ ಅತ್ಯುತ್ತಮ ಎಂದು ಪರಿಗಣಿಸಲಾಗುತ್ತೆ. ಇವುಗಳನ್ನು ಸಾಮಾನ್ಯವಾಗಿ ರೋಗಗಳಿಗೆ ಉತ್ತಮ ಪ್ರತಿರೋಧ ಪರಿಸ್ಥಿತಿಗಳಲ್ಲೂ ಸುಲಭವಾಗಿ ಹೊಂದಿಕೊಳ್ಳುವಂಥ ಒಂದು ಸಂಪೂರ್ಣ ಬೆಳೆಯುವ ಉಸ್ಮಾನಾಬಾದಿ ಮೇಕೆಯ ತೂಕ ಸುಮಾರು 30 ರಿಂದ 40 kg ವರೆಗೆ ಬೆಳೆಯುತ್ತದೆ. ಮಾರುಕಟ್ಟೆಯಲ್ಲಿ ಈ ಜಾತಿಯ ಮೇಕೆಗಳಿಗೆ ತುಂಬಾ ಬೇಡಿಕೆ ಇರೋದ್ರಿಂದ ರೈತರಿಗೆ ಇದೊಂದು ಒಳ್ಳೆಯ ಲಾಭವನ್ನು ತಂದು ಕೊಡಬಹುದಾಗಿದೆ. ಇನ್ನು ಸೆಕೆಂಡ್ ಒಂದು ಬಂದ್ಬಿಟ್ಟು ಬೂವರ್ ಗೋಟ್ ಅಂತ. ಎರಡನೇದಾಗಿ ಬೂವರ್ ಮೇಕೆ ಜಾತಿ ಬಗ್ಗೆ ನೋಡೋಣ. ಬೂವರ್ ಮೇಕೆಗಳು ಮೂಲತಃ ದಕ್ಷಿಣ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಕಂಡುಬರುವಂಥ ಜಾತಿ. ಇದು ಜಗತ್ತಿನಲ್ಲೇ ಅತ್ಯುತ್ತಮ ಮಾಂಸ ಉತ್ಪಾದನೆಗಾಗಿ ಪ್ರಸಿದ್ಧವಾದ ಮೇಕೆ ಜಾತಿಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಮೇಕೆಗಳ ವಿಶೇಷ ಎಂದರೆ ಇವುಗಳು ತುಂಬಾ ವೇಗವಾಗಿ ತೂಕವನ್ನು ಹೆಚ್ಚಿಸಿಕೊಳ್ಳುತ್ತವೆ. ದೇಹದ ಗಾತ್ರ ದೊಡ್ಡದಾಗಿದ್ದು ಮಾಂಸ ಇದು ಹೆಂಗಿದೆ ಅಂದರೆ ಗಾತ್ರದಲ್ಲಿ ಅತಿ ಹೆಚ್ಚು ದೊಡ್ಡದಾಗಿರೋದ್ರಿಂದ ಮಾಂಸದ ಗುಣಮಟ್ಟವೂ ಕೂಡ ಉತ್ತಮವಾಗಿ ಬರುತ್ತೆ. ಇಲ್ಲಿ ಒಂದು ಬೋರ್ ಮೇಕೆಯ ತೂಕ ಸಾಮಾನ್ಯವಾಗಿ ಏನೂ ಇಲ್ಲ ಅಂದರೂ 60 ರಿಂದ 90 kg ವರೆಗೆ ಬೆಳೆಯಬಹುದು ಗೈಸ್. ಇದರಿಂದ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಕೂಡ ಹೆಚ್ಚು ಸಿಗುತ್ತೆ. ಆದ್ದರಿಂದ ಸರಿಯಾದ ನಿರ್ವಹಣೆ ಮಾಡಿದರೆ ಬೋರ್ ಮೇಕೆ ಸಾಕಾಣಿಕೆಯಿಂದ ರೈತರು ತುಂಬ ಆದಾಯವನ್ನು ಅಲ್ಲಿ ಗಳಿಸಲಿಕ್ಕೆ ಸಾಧ್ಯವನ್ನ ಮಾಡುವಂಥ ಇದೊಂದು ಏಕೈಕ ಜಾತಿ ಅಂತ ಹೇಳ್ಬೋದು. ಇನ್ನು ಮೂರನೇದು ಬರುತ್ತೆ ಬಾರ್ಬರಿ ಗೋಟ್. ಇದನ್ನ ನೀವು ಎಲ್ಲಿಯೂ ಹೆಸರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಜಾತಿಯ ಮೇಕೆಗಳು ಮುಖ್ಯವಾಗಿ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಜಿಲ್ಲೆಯದು ಪ್ರದೇಶಗಳಲ್ಲಿ ಹೆಚ್ಚು ಕಂಡುಬರುತ್ತೆ. ಬರ್ಬರಿ ಮೇಕೆಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ರು ಬಹಳ ವೇಗವಾಗಿ ಸಂತಾನೋತ್ಪತ್ತಿಯನ್ನು ಮಾಡುವಂಥ ಗುಣವನ್ನ ಇದು ಮೇಕೆ ಹೊಂದಿದೆ. ಅಂದರೆ ಈಗ ಸಂತಾನೋತ್ಪತ್ತಿ ಅಂದರೆ ಈಗ ಏನೂ ಇಲ್ಲಾಂದ್ರೂ ವರ್ಷದಲ್ಲಿ 2 ಮರಿಗಳನ್ನ ಬೇಕಾದರೂ ಕೊಡ್ಬೋದಂಥ ಜಾತಿ ಇದು. ಈ ಮೇಕೆಗಳು ಬಹಳ ಬಾರಿ ಟ್ವಿನ್ಸ್ ಅಥವಾ ಟ್ರಿಪಲ್ಸ್ ಅಂದರೆ 2 ರಿಂದ 3 ಮರಿಗಳನ್ನ ಕೊಡುವಂಥ ಸಾಧ್ಯತೆ ಕೂಡ ಈ ಜಾತಿಯಲ್ಲಿ ಇದೆ. ಇವುಗಳಿಗೆ ಹೆಚ್ಚಿನ ಆಹಾರ ಅಗತ್ಯವಿಲ್ಲ ಮತ್ತು ಚಿಕ್ಕ ಜಾಗದಲ್ಲೂ ಕೂಡ ಸಾಕಾಣಿಕೆಯನ್ನು ಮಾಡ್ಬೋದು. ಗೈಸ್, ನೀವೇನಾದರೂ ನಿಮ್ಮ ಹತ್ರ ಏನಾದರೂ ಶೆಡ್ ಇಲ್ಲ ಅಂದರೆ ಸಣ್ಣ ಶೆಡ್ ಇತ್ತಂದರೆ ಅದರಲ್ಲಿ ಕೂಡ ನೀವು ಸಾಕಾಣಿಕೆಯನ್ನು ಮಾಡ್ಬೋದು. ಆದ್ದರಿಂದ ಸಣ್ಣ ರೈತರು ಅಥವಾ ಹೊಸದಾಗಿ ಮೇಕೆ ಸಾಕಾಣಿಕೆ ಆರಂಭಿಸುವವರಿಗೆ ಬರ್ಬರಿ ಮೇಕೆಗಳು ಮತ್ತು ಉತ್ತಮ ಒಂದು ಆಯ್ಕೆ ಅಂತ ಹೇಳ್ಕೋಬಹುದು. ಈಗ 3 ಮೇಕೆಗಳನ್ನ ತೀಸಿದ್ವಿ. ನಿಮಗೆ ಇಲ್ಲಿ ಯಾವುದಾದ್ರೂ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗಾದರೆ ಸ್ನೇಹಿತರೆ, ಇವುಗಳು ಭಾರತದಲ್ಲಿ ಹೆಚ್ಚು ಲಾಭ ನೀಡುವ ಟಾಪ್ 3 ಮೇಕೆ ಜಾತಿಗಳು. ಈ ಪಾರ್ಟ್ 2 ವಿಡಿಯೋಗೆ ನಿಮ್ಮ ಉಪಯೋಗವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗೆ ನಿಮಗೇನಾದರೂ ಬೇಕಾದರೆ ನಮ್ಮ ಈ ಚಾನಲನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮೇಕೆ ಜಾತಿಗಳು ಮತ್ತು ಸಾಕಾಣಿಕೆ ಟಿಪ್ಸ್ ಬಗ್ಗೆ ತಿಳಿಯೋಣ. ಧನ್ಯವಾದ.